ಹಾಯ್ ಫ್ರೆಂಡ್ಸ್, ನೀವು ಈ ಹಣ್ಣಿನ ಬಗ್ಗೆ ಕೇಳಿರ್ತೀರಾ? ಚಳ್ಳೆ ಹಣ್ಣು ಅಂತ. ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ರು ಅಂತೆಲ್ಲ ಹೇಳ್ತಾರೆ, ಗೊತ್ತಾ? ಅದೇ ನಮ್ಮ ಕಡೆ ಇದಕ್ಕೆ ಚಳ್ಳೆ ಹಣ್ಣು ಅಂತ ಹೇಳ್ತೀವಿ. ಈ ಥರ ಯೆಲ್ಲೋ ಕಲರ್ ಇರುತ್ತೆ, ತಿನ್ನೋಕ್ಕೆ ಸ್ವೀಟ್ ಮತ್ತು ಸ್ವಲ್ಪ ಹುಳಿ ಇರುತ್ತೆ. ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ತುಂಬ ಬಿಡುತ್ತೆ, ನೋಡ್ಬೋದು, ತುಂಬ ಇದೆ. ಇಲ್ಲಿ ನೋಡಿ, ಈ ಥರ ಇರುತ್ತೆ. ಈ ಥರ ತುಂಬ ಕೊಯ್ಕೊಂಡು ಒಂದೇ ಟೈಮು. ಒಳಗಡೆ ಬೀಜ ಕೂಡ ಇರುತ್ತೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಥರ ಬೀಜ ಇರುತ್ತೆ ಒಳಗಡೆ, ಚಿಕ್ಕದು. ನೋಡಿ, ಇಲ್ಲಿ ನೋಡಿ, ಇಲ್ಲೂ ಕೂಡ ಆಗಿದೆ. ಇದು ಚಳ್ಳೆ ಗಿಡ, ಇದು ಹೌದು. ನಮ್ಮ ಕಡೆ ಮಲೆನಾಡಲ್ಲಿ ಸಿಕ್ಕಾಪಟ್ಟೆ ಇದೆ ಈ ಮರ. ನೋಡಿ ಎಷ್ಟಾಗಿದೆ ಅಂತ ನೋಡಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸ್ವಲ್ಪ ಟೈಮ್ ಬೇಕು ಹಣ್ಣು ಕೊಯ್ಯೋಕ್ಕೆ, ಆಮೇಲೆ ಆರಾಮ್ಸೆ ಕುತ್ಕೊಂಡು ತಿನ್ಬೋದು. ನಾವು ಚೈಲ್ಡ್ಹುಡಲ್ಲಿದ್ದಾಗ ಸ್ಕೂಲಿಂದ ಬರ್ತಾ ಈ ಥರ ಬೆಟ್ಟ ಹತ್ಕೊಂಡ್ಬರ್ತಿದ್ವಿ. ನಮ್ಮ ಸ್ಕೂಲ್ ಈ ಕಡೆ ಆಗುತ್ತೆ, ಹೀಗೆ ಮಧ್ಯೆ ಬೆಟ್ಟ ಹತ್ಕೊಂಡ್ಬರೋದು. ಮಳೆಗಾಲದಲ್ಲಿ ಎಲ್ಲ ಹಣ್ಣು ಸಿಗ್ತಿತ್ತು, ಎಲ್ಲ ತಿನ್ಕೋತಾ ಮನೆಗೆ ಬರೋದು. 4:30ಗೆ ಸ್ಕೂಲ್ ಬಿಟ್ಟರೆ ಮನೆಗೆ ಬರೋದು 6 ಆಗ್ತಿತ್ತು. ಆ ಥರ ನೋಡ್ಬೋದು. ನೋಡಿ ಎಷ್ಟಾಗಿದೆ ಅಂತ ನೋಡಿ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ನೋಡಿ. ಇದೇ ಸಿಪ್ಪೆ ಅದರದ್ದು. ನೋಡಿ, ಈ ಥರ ಒಳಗಡೆ ಇರುತ್ತೆ ಸಿಪ್ಪೆ ಒಳಗಡೆ. ಇಲ್ಲಿ ನೋಡಿ, ಕರೆಕ್ಟಾಗಿರುತ್ತೆ, ತೋರಿಸ್ತೀನಿ ನೋಡಿ. ನೋಡಿ, ಹಣ್ಣಾದಂದ್ರೆ ಆ ಸಿಪ್ಪೆ ಕೆಳಗಡೆ ಬೀಳುತ್ತೆ, ಆಮೇಲೆ ಓಪನ್ ಆಗುತ್ತೆ. ಮಳೆಗಾಲದಲ್ಲಿ ಮಲೆನಾಡು ಕಡೆ ಬೇಕಷ್ಟು ಹಣ್ಣು ಸಿಗುತ್ತೆ. ಆರಾಮ್ಸೆ ನೀವು ಒನ್ ಟೈಮ್ ಹಿಂಗೆ ತಿರ್ಗಾಡ್ಕೊಂಡ್ಬಿಡ್ತೀನಿ ಅಂತ ಬೆಟ್ಟ ಹತ್ತಿದ್ರೆ ಒಂದು 3-4 ಟೈಪ್ಸ್ ಆಫ್ ಹಣ್ಣು ಸಿಗುತ್ತೆ, ಆರಾಮ್ಸೆ ತಿನ್ಬೋದು.